ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಹೊಸೂರಿನಿಂದ ಶ್ರುತಿಯವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು ಆರ್ಥಿಕ ಸಮೃದ್ಧಿ ಮತ್ತು ಪ್ರಗತಿಗಾಗಿ ಹಾಗೂ ಒಂದು ಉತ್ತಮ ಕೆಲಸಕ್ಕಾಗಿ ಪ್ರಾರ್ಥಿಸಿದ್ದೆ. ನನ್ನ ಅಕ್ಕನ ಮಾರ್ಗದರ್ಶನದಂತೆ ನಾನು ನೇಮಂನಲ್ಲಿ ನಡೆದ ಅಷ್ಟಲಕ್ಷ್ಮಿ ಐಶ್ವರ್ಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಅದರ ನಂತರ ನನಗೆ ಶಾಲೆಯೊಂದರಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಇದು ನನಗೆ ಸ್ಥಿರವಾದ ಆದಾಯವನ್ನು ತಂದುಕೊಟ್ಟಿತು. ಆದರೆ ಆ ಆದಾಯದಿಂದ ಪ್ರತಿ ತಿಂಗಳು ಸುಮಾರು 6,000 ರೂಪಾಯಿಗಳಿಂದ 7,000 ರೂಪಾಯಿಗಳವರೆಗೆ ಆಸ್ಪತ್ರೆಯ ವೆಚ್ಚಗಳಿಗಾಗಿ ಖರ್ಚು ಮಾಡಬೇಕಾಗುತ್ತಿತ್ತು. ಈ ವೈದ್ಯಕೀಯ ವೆಚ್ಚಗಳು ನಿಲ್ಲಬೇಕು ಎಂದು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದೆ. ಆದರೆ ಅದರ ಬದಲಿಗೆ ಹೊಸ ವೆಚ್ಚಗಳು ಬರಲಾರಂಭಿಸಿದವು. ಒಂದಲ್ಲ ಒಂದು ಮನೆಯ ವಸ್ತುಗಳು ಕೆಟ್ಟು ಹೋಗುತ್ತಾ ಪ್ರತಿ ತಿಂಗಳು ಸುಮಾರು 10,000 ರೂಪಾಯಿಗಳಷ್ಟು ಅನಿರೀಕ್ಷಿತ ವೆಚ್ಚಗಳು ಉಂಟಾಗುತ್ತಿದ್ದವು. ಇದರಿಂದಾಗಿ ನಾನು ಹಣವನ್ನು ಸಾಲ ಮಾಡಬೇಕಾಯಿತು. ನಾನು ಎಷ್ಟೇ ಸಂಪಾದಿಸಿದರೂ ನನ್ನ ಸಾಲಗಳನ್ನು ತೀರಿಸಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡೆ. ಆ ಸಮಯದಲ್ಲಿ ನನ್ನ ಅಕ್ಕ ಶ್ರೀ ಅಮ್ಮನವರ ದೀಕ್ಷಾ ದರ್ಶನದ ಬಗ್ಗೆ ತಿಳಿಸಿ ಅದರಲ್ಲಿ ಭಾಗವಹಿಸಲು ನನ್ನನ್ನು ಬಲವಾಗಿ ಪ್ರೇರೇಪಿಸಿದರು. ನಾನು ಸಾಲ ಮಾಡಿಯಾದರೂ ಅದರಲ್ಲಿ ಭಾಗವಹಿಸಲು ನಿರ್ಧರಿಸಿದೆ. ಆ ಕ್ಷಣದಲ್ಲಿ ಸಾಲ ಮಾಡುವುದು ಇದೇ ಕೊನೆಯ ಬಾರಿಯಾಗಲಿ ಎಂದು ಆಳವಾದ ಸಂಕಲ್ಪ ಮಾಡಿದೆ. ಆ ಹೃದಯಾಂತರಾಳದ ಪ್ರಾರ್ಥನೆಯೊಂದಿಗೆ ನಾನು ದೀಕ್ಷಾ ದರ್ಶನದಲ್ಲಿ ಭಾಗವಹಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಅನುಗ್ರಹದಿಂದ ಒಂದು ಸುಂದರ ಪರಿವರ್ತನೆ ಆರಂಭವಾಯಿತು. ನನ್ನ ಅನಗತ್ಯ ವೆಚ್ಚಗಳು ಕ್ರಮೇಣ ಕಡಿಮೆಯಾಗಿ ಕೊನೆಗೆ ನಿಂತು ಹೋದವು. ಇದರ ಫಲವಾಗಿ ಎಲ್ಲ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಲು ನನಗೆ ಸಾಧ್ಯವಾಯಿತು. ಅಂದಿನಿಂದ ನಾನು ನನ್ನ ಆದಾಯದ ಒಂದು ಭಾಗವನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗಾಗಿ ಮೀಸಲಿಡಲು ಹಾಗೂ ಅದನ್ನು ಹೋಮಗಳಲ್ಲಿ ಭಾಗವಹಿಸಲು ಬಳಸತೊಡಗಿದೆ. ಇಂದು ನಾನು ಸಾಲಮುಕ್ತ ಜೀವನವನ್ನು ನಡೆಸುತ್ತಿದ್ದೇನೆ ಮತ್ತು ಆರ್ಥಿಕ ಸ್ಥಿರತೆ ಹಾಗೂ ಸಮೃದ್ಧಿಯನ್ನು ಅನುಭವಿಸುತ್ತಿದ್ದೇನೆ. ನನಗೆ ಈ ಬದಲಾವಣೆ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಚರಣಾರವಿಂದಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.